ನಮ್ಮ ಹಾಸನದ ಕಾನೂನು ಕಾಲೇಜಿನಲ್ಲಿ 24 ಮಕ್ಕಳು ಅವರಿಗೆ ಫಲಿತಾಂಶವನ್ನು ಪ್ರಕಟ ಮಾಡ್ತಿಲ್ಲ ಅಂತ ಕಾಲೇಜಿಗೆ ಒಂದು ಬೀಗ ಹಾಕಿ ಮೌನ ಪ್ರತಿಭಟನೆಯನ್ನು ನಮ್ಮ 24 ವಿದ್ಯಾರ್ಥಿಗಳು ಮಾಡ್ತಾಯಿದ್ರು. ಇದು ಗಮನಕ್ಕೆ ತೊಗೊಬಂದು ನಾನು ಸಹ ಇದನ್ನು ಮಾಧ್ಯಮದೆಲ್ಲ ನೋಡಿ ಗಮನಕ್ಕೆ ತೊಗೊಂಡು ಇವತ್ತು ಮಕ್ಕಳನ್ನ ಅವರ ಅಹವಾಲು ಕೇಳಿ ಇದು 2022ರಿಂದ ಈ ಒಂದು ನ್ಯೂನತೆ ಸಮಸ್ಯೆ ಮಕ್ಕಳಲ್ಲಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಕಾನೂನು ಸಚಿವರಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಬಾರ್ ಕೌನ್ಸಿಲ್ ಅದು ಅಧ್ಯಕ್ಷರಾಗಿರ್ಬೋದು, ಸಮಿತಿಯ ಕಾರ್ಯದರ್ಶಿ ಆಗಿರ್ಬೋದು, ಅವ್ರನ್ನ ಭೇಟಿ ಮಾಡಿ ಬಗೆಹರಿಸ್ತೀವಿ ಅಂತ ಒಂದು ಮನವಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಶಾಂತಿಯುತವಾಗಿ ಅವರು ಆಯಿತು ನಾವು ಇದೊಂದು ಸಲ ನೋಡ್ತೀವಿ ಅಂದ್ಬಿಟ್ಟು ಒಪ್ಕೊಂಡಿದ್ದಾರೆ. ನಾನು ಸಹ ಈಗ VC ಅವ್ರ ಹತ್ರ ಮಾತಾಡಿದ್ದೀನಿ, ಕುಲಸಚಿವರ ಹತ್ರ. ಅವರು ಇಲ್ಲ ನಾವು ಈ ಸಲ ರಿಸಲ್ಟ್ ಅನೌನ್ಸ್ ಮಾಡಲಿಕ್ಕೆ ಪರಿಶೀಲಿಸಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಆ ಮಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ. ಇದು ತಪ್ಪಾಗಬಾರ್ದಿತ್ತು, ಈಗ ಆಗೋಗಿದೆ. ಈಗ ವಿದ್ಯಾರ್ಥಿನಿಯರ ದೂರದೃಷ್ಟಿ ಇಟ್ಕೊಂಡು ಆ ಮಕ್ಕಳಿಗೆ ಒಂದು ತಾತ್ಕಾಲಿಕ ಒಂದು ಶಾಶ್ವತವಾದಂತಹ ಒಂದು ಸಮಸ್ಯೆಗೆ ಅಂತ್ಯ ಕಾಣಿಸ್ಬೇಕು. ಯಾಕಂದರೆ ಮಕ್ಕಳು ಈಗ LLB ಮುಗಿಸ್ಕೊಂಡು ಹೋದ್ಮೇಲೆ 5 ವರ್ಷ, ಈಗ 4ನೇ ವರ್ಷ, ಇನ್ನೊಂದು ವರ್ಷ ಮುಗಿಸ್ಕೊಂಡು ಹೋದ್ಮೇಲೆ ಅವ್ರಿಗೆ BCI ಸರ್ಟಿಫಿಕೇಷನ್ ಸಿಗಬೇಕು, ಅವರು ಪ್ರಾಕ್ಟೀಸ್ ಮಾಡಬೇಕು ಅಡ್ವೊಕೇಟ್ ಆಗಿ ಅಂತ. ಹಾಗಾಗಿ ಇದು ನ್ಯೂನತೆ ಇದ್ದಿದ್ದರಿಂದ ಹಂತವಾಗಿ ಇದನ್ನ ಬಗೆಹರಿಸ್ಕೊಡ್ತೀವಿ ಅಂತ ಒಂದು ಅವ್ರಿಗೆ ಮಾತನ್ನು ಕೊಟ್ಟಿದ್ವಿ. ಅದೇ ರೀತಿ ನಮ್ಮ ಏನೇನು ಮಾಡ್ಬೋದು ಶ್ರಮವಹಿಸಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.